ಮಳೆಗಾಗಿ ದೇವರ ಮೊರೆ ಹೋದ ದೇವರಮಳ್ಳೂರು ಗ್ರಾಮಸ್ಥರು. ಕತ್ತೆಗಳ ಮದುವೆ ವಿಶೇಷ ಪೂಜೆ. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಮಳೆಗಾಗಿ ಪ್ರಾರ್ಥಿಸಿ ಗ್ರಾಮಸ್ಥರು ವಿಶಿಷ್ಟವಾದ ಸಾಂಪ್ರದಾಯಿಕ ಆಚರಣೆ ನಡೆಸಿದರು. ಮಳೆರಾಯನ ಕೃಪೆಗಾಗಿ 5 ದಿನಗಳ ಕಾಲ ವಿವಿಧ ಪೂಜೆ, ಭಜನೆ ಹಾಗೂ ಧಾರ್ಮಿಕ ಆಚರಣೆಗಳನ್ನು ನೆರವೇರಿಸಿದ ಗ್ರಾಮಸ್ಥರು ಅಂತಿಮವಾಗಿ ಕತ್ತೆಗಳ ಮದುವೆ ನೆರವೇರಿಸಿ ಉತ್ತಮ ಮಳೆಯಾಗುವಂತೆ ಪ್ರಾರ್ಥಿಸಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಗ್ರಾಮದಲ್ಲಿ ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗುವ ಆತಂಕ ಎದುರಾಗಿರುವ ಹಿನ್ನೆಲೆಯಲ್ಲಿ ಗ್ರಾಮದ ಸುಮಂಗಲಿಯರು 5 ದಿನಗಳ ಕಾಲ ಮಳೆರಾಯನನ್ನು ಒಲಿಸಿಕೊಳ್ಳುವ ಉದ್ದೇಶದಿಂದ ವಿಶೇಷ ಪೂಜೆ ಹಾಗೂ ಪ್ರಾರ್ಥನೆಗಳನ್ನು ನಡೆಸಿದರು. ಸಾಂಪ್ರದಾಯಿಕ ನಂಬಿಕೆಯಂತೆ ಮಳೆರಾಯನನ್ನು ಸ್ಮರಿಸಿ ವಿವಿಧ ಆಚರಣೆಗಳನ್ನು ಕೈಗೊಂಡರು. ಆಚರಣೆಯ ಭಾಗವಾಗಿ ಗಂಡು ಮಗುವಿಗೆ ಹೆಣ್ಣಿನ ವೇಷ ತೊಡಿಸಿ ಮಳೆರಾಯನ ಪ್ರತಿರೂಪವೆಂದು ಭಾವಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ಈ ವೇಳೆ ಗ್ರಾಮಸ್ಥರು ವೇಷಧಾರಿ ಮಗುವಿನ ಮೇಲೆ ನೀರು ಸುರಿಸಿ ಪೂಜೆ ಸಲ್ಲಿಸಿದರು. ಮಳೆರಾಯ ಕರುಣೆ ತೋರಿ ಗ್ರಾಮದಲ್ಲಿ ಉತ್ತಮ ಮಳೆಯಾಗಬೇಕು, ರೈತರ ಜಮೀನುಗಳಲ್ಲಿ ಬೆಳೆಗಳು ಸಮೃದ್ಧಿಯಾಗಬೇಕು, ರೈತರ ಜಮೀನುಗಳಲ್ಲಿ ಬೆಳೆಗಳು ಸಮೃದ್ಧಿಯಾಗಿ ಬೆಳೆಯಬೇಕೆಂದು ಪ್ರಾರ್ಥಿಸಿದರು. ಇದರ ಮುಂದುವರಿದ ಭಾಗವಾಗಿ ರಾತ್ರಿ ಗ್ರಾಮಸ್ಥರು ಒಗ್ಗೂಡಿ ಕತ್ತೆಗಳ ಮದುವೆ ನೆರವೇರಿಸಿದರು. ಗ್ರಾಮದಲ್ಲಿನ ಪ್ರತಿಯೊಂದು ಮನೆಯಿಂದಲೂ ಜನರು ಪಾಲ್ಗೊಂಡು ಸಾಂಪ್ರದಾಯಿಕ ರೀತಿಯಲ್ಲಿ ಮದುವೆ ಆಚರಣೆ ನಡೆಸಿದರು. ಕತ್ತೆಗಳ ಮದುವೆ ನೆರವೇರಿಸಿದರೆ ಮಳೆ ಬರುತ್ತದೆ ಎಂಬ ಗ್ರಾಮಸ್ಥರ ನಂಬಿಕೆ ಹಿನ್ನೆಲೆಯಲ್ಲಿ ಈ ಆಚರಣೆ ನಡೆಸಲಾಯಿತು. ಇದಕ್ಕೂ ಮುನ್ನ ಗ್ರಾಮದ ಮಧ್ಯಭಾಗದಲ್ಲಿ ಮಳೆರಾಯನ ಚಿತ್ರದ ರಂಗೋಲಿ ಬಿಡಿಸಿ ಕಳಸ ಪ್ರತಿಷ್ಠಾಪಿಸಲಾಯಿತು. ಕಳಸದ ಸುತ್ತ 5 ರಾಗಿ ರೊಟ್ಟಿಗಳನ್ನು ಇಟ್ಟು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಂಜೆ ವೇಳೆಗೆ ಗ್ರಾಮಸ್ಥರು ಮಳೆರಾಯನ ಶೋಭಾನೆ ಪದಗಳನ್ನು ಹಾಡುತ್ತಾ ಭಜನೆ ಹಾಗೂ ಪ್ರಾರ್ಥನೆ ನಡೆಸಿದರು. ರಾತ್ರಿ 10 ಗಂಟೆಯವರೆಗೂ ಸಾಮೂಹಿಕ ಭಜನೆ, ಪೂಜೆ ಹಾಗೂ ಮಳೆಗಾಗಿ ಪ್ರಾರ್ಥನೆ ನಡೆಯಿತು. ಬಳಿಕ ಪ್ರತಿಷ್ಠಾಪಿಸಲಾಗಿದ್ದ ಕಳಸಗಳನ್ನು ಗ್ರಾಮದ ಶ್ರೀ ಮಳ್ಳೂರಾಂಬ ದೇವಿ ಕೆರೆಗೆ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಕೆರೆಯ ಬಳಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ 5 ರಾಗಿ ರೊಟ್ಟಿಗಳ ಪೈಕಿ 3 ರಾಗಿ ರೊಟ್ಟಿಗಳನ್ನು ಕೆರೆಗೆ ಅರ್ಪಿಸಲಾಯಿತು. ಉಳಿದ 2 ರೊಟ್ಟಿಗಳನ್ನು ಗ್ರಾಮಸ್ಥರಿಗೆ ಪ್ರಸಾದವಾಗಿ ಹಂಚಲಾಯಿತು. ಮಳೆರಾಯನ ಕೃಪೆಯಿಂದ ಉತ್ತಮ ಮಳೆಯಾಗಿ ಗ್ರಾಮದಲ್ಲಿ ಕೃಷಿ ಚಟುವಟಿಕೆಗಳು ಚುರುಕುಗೊಳ್ಳಬೇಕು, ರೈತರ ಬೆಳೆಗಳು ಸಮೃದ್ಧಿಯಾಗಬೇಕು ಹಾಗೂ ಕೆರೆ ಕಟ್ಟೆಗಳು ಜಲಾಶಯಗಳು ನೀರಿನಿಂದ ತುಂಬಬೇಕು ಎಂಬ ಆಶಯದೊಂದಿಗೆ ಗ್ರಾಮಸ್ಥರು ಈ ವಿಶಿಷ್ಟ ಆಚರಣೆಯನ್ನು ನಡೆಸಿದರು. ಕಳಸ ಪೂಸಿದಾದ್ಮೇಲೆ ಎಲ್ಲ ಪೂಜೆ ಆದ್ಮೇಲೆ ಅದನ್ನ ಎಲ್ಲ ಬಾಚ್ಕೊಂಡು ಹೋಗ್ಬಿಟ್ಟು ಕೆರೆ ಇದೆ ದೇವ್ರ ಮಳ್ಳೂರಲ್ಲಿ, ಅದು ಕೆರೆಯಲ್ಲಿ ಹೋಗ್ಬಿಟ್ಟು ಎಲ್ಲರೂ ಇಲ್ಲಿ ಎಷ್ಟು ಜನ ಇದ್ದೀರಿ ಅವರೆಲ್ಲ ಹೋಗ್ಬಿಟ್ಟು ಕೆರೆಯಲ್ಲಿ ಬಿಟ್ಬಿಟ್ಟು ಬಂದು, ಇದು ಪ್ರಸಾದ ಇದೆಯಲ್ಲ ರಾಗಿ ರೊಟ್ಟಿ, ಅದು 2-3 ಮಳೆರಾಯಿನ ಜೊತೆಲಿ ಬಿಡ್ತೀರಿ, ಮತ್ತೆ 2 ಎಲ್ರಿಗೂ ಪ್ರಸಾದ ಕೊಟ್ಬಿಟ್ಟು ಮನೆಗೆ ಹೋಗ್ತೀರಿ ಸರ್. ಕತ್ತಿಗೆ ಸಿಕ್ಕಿದ್ರೆ ಕತ್ತಿಗೆ ತಗೊಂಬಂದು ಹೆಣ್ಣು ಕತ್ತಿಗೆ ಒಂದು ಸೀರೆ, ಒಂದು ಲಂಗ, ಒಂದು ಜಾಗಿಟೆ, ಗಂಡಕ್ಕೆ ಕತ್ತಕ ಒಂದು ಪಂಚೆ, ಒಂದು ಸುರುಟು, ಒಂದು ಟವಲು ತಗೊಂಬತ್ತೀವಿ. ಅರ್ಶಿನ ಕುಂಕುಮ ಮಾಂಗಲ್ಯ ಮದುವೆ ಮಾಡಿಸ್ಬಿಟ್ಟು ಸರ್ ಅಷ್ಟು ಜನಕ್ಕೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಸಿಹಿ ಊಟ ಹಾಕ್ತೀವಿ. ಸಿಹಿ ಊಟ ಹಾಕ್ತೀವಿ. ಮಳೆರಾಯನ್ನ ಒಂದು ಮದ್ವೆ ಆಗ್ದಿದ್ದು ಹುಡುಗನ್ಗೆ ಎತ್ಬಿಟ್ಟು ಊರೆಲ್ಲಾನು ಸುತ್ತಾಕ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವ್ರಿಗೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ನೀರ್ ಹಾಕ್ತಾರೆ ಅವ್ರಿಗೆ. ಅದನ್ನ ತಗೊಂಡೋಗ್ಬಿಟ್ಟು ಕೆರೆಯಲ್ಲಿ ಅದು ಅವರು ಮನೆಗೆ ಹೋಗ್ತಾರಲ್ಲ, ಅದನ್ನ ತಗೊಂಡೋಗ್ಬಿಟ್ಟು ಕೆರೆಯಲ್ಲಿ ಬಿಟ್ಬಿಟ್ಟು ಮತ್ತೆ ಅಲ್ಲಿ ಗಂಜಿ ಮಾಡ್ತಾರ, ಮಾಡ್ಬಿಟ್ಟು ಹುಡುಗರೆಲ್ಲ ತಗೊಂಡು ಆಮೇಲೆ ಬಂದು ಈ ತರ ಮದ್ವೆ ಎಲ್ಲ ಮಾಡೋದು ಮಾಡ್ಬಿಟ್ಟು ಆಮೇಲೆ ಪ್ರಸಾದ ಕೊಡ್ತೀವಿ 5 ದಿವಸ ಆದ್ಮೇಲೆ. ಇಷ್ಟವು ಗಾಬರಿ ಬಿಡ್ತಾವೆ, ಕುಂತಿ
ಗ್ರಾಮದಲ್ಲಿ ಬೆಳಗ್ಗೆ ಗೌರಮ್ಮನ ಕೂತಿದ್ರಿ, ಮಾಡ್ರಾಯನ್ ಮಾಡಿದ್ರಿ, ಅದನ್ನ ಊರೆಲ್ಲ ಸುತ್ತಿಕ್ಕಿದ್ರಿ. ಮತ್ತೆ ಹೋಗಿ ಕೆರೆ ಒಳಗೆ ಹೋಗಿ ಅಂಬ್ಲೆ ಮಾಡಿದ್ರಿ. ಊರಲ್ಲಿ ಊಟ ಹಾಕ್ಸ್ಕೊಂಡೋಗಿ ಅಂಬ್ಲೆ ಮಾಡಿ ಹುಡುಗನೆಲ್ಲ ಕರ್ಕೊಂಡೋಗಿ ಅಂಬ್ಲೆ ಅವಕ್ಕೆ ಹಾಕಿ ಇಳ್ದೆ ಎಲೆ ಕೊಟ್ಟು ಆ ಎಲೆ ಒಳಗೆ ಹಚ್ಬಿಟ್ಟು ಎಲ್ಲ ನಾಕ್ಕೊಂಡು ಬಾಗಿಲು ಬಡ್ಕೊಂಡು ಕುಂಟಿ ಸುತ್ತೂರ ತಿರುಗಾಡಿ ಆಮೇಲೆ ಮಾಡ್ರೆ ನೀರಾಗಿ ಬಿಟ್ಬಿಟ್ಟು ಊರಕ್ಕೆ ಬಂದ್ರಿ. ಈಗ ಕತ್ತಿಗೆ ಪೇಟೆಗೆ ಹೋಗಿ ಹೊಸ ಸಾಮಾನೆಲ್ಲ ತಗೊಂಬಂದು ಕತ್ತಿಗೆ ತಗೊಂಬಂದು ಹೆಣ್ಣು ಕತ್ತಿಗೆ ಸೀರೆ ಬ್ಲೌಸು, ಗಂಡು ಕತ್ತಿಗೆ ಕುದುರೆಗೆ ಒಂದು ಪಂಚೆ, ಒಂದು ಪ್ಯಾಂಟು, ಒಂದು ಶರ್ಟು ಅವ್ಕೆ ಕೊಟ್ರಿ. ಅಲ್ಲಿ ಹೂವಾರ್ದು ಹಾಕಿದ್ರಿ. ಅವ್ಕೆ ಅರ್ಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಕನ್ಯಾದಾನ ಮಾಡಿದ್ವಿ, ಮಾಂಗಲ್ಯ ಕಟ್ಟಿದ್ವಿ. ಊರಿನ ಜನ ಎಲ್ಲ ಸೇರಿ ಮಾಡಿಸಿ ಊಟ ಎಲ್ರಿಗೂ ಊಟಕ್ಕೆ ಹಾಕಿದ್ರಿ.